ಎಲ್ಲರಿಗೂ ನಮಸ್ತೆ. ಶ್ರೀ ಕಲ್ಕಿ ಗುರುಕುಲಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಶ್ರೀ ಕಲ್ಕಿ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಗುರುಕುಲವನ್ನ ಶುರು ಮಾಡೋಣ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಪವಾಡ ನೋಡೋಣ. ಒಬ್ಬ ಭಕ್ತರ ಮನೆಯಲ್ಲಿ ದುಬೈಯಲ್ಲಿ ಶ್ರೀ ಅಮ್ಮನ ಕೈಗಳು ಬಹಳ ಫಿಸಿಕಲ್ ಆಗಿ ಇರುವಂತ ಈ ಒಂದು ಪವಾಡವನ್ನ ನಾವು ಈಗ ನೋಡೋಣ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ. ಆ ಮಿನಿಟ್ ವಿತ್ ಶ್ರೀ ಭಗವಾನ್. The darker side exists for the whole humanity, not just an individual. And you must also understand that in our teaching, there is no such thing as the individual. There is just humanity. That is humanity's darker side. Because we even know how to transfer our thoughts and part of the mind from one to the other. It's all transferable. So it is all there in human consciousness. So if there is a small little village, and if a lot of people have frustration, then it could break out in one person and he could become a maniac. Now he's becoming a maniac and the rest are responsible for that. On the other hand, we put him in jail and we hang him, not realizing that we as a community made him into a maniac. So that's our understanding, you know. Yes. We do not think of an individual as something separate. It can't exist for us. You cannot speak of an atom on the universe saying this atom is independent of the universe. As an atom does not exist. So we cannot talk of somebody as being a true individual in that sense of the term. ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ, ದ ಡಾರ್ಕರ್ ಸೈಡ್ ಎಕ್ಸಿಸ್ಟ್ ಫಾರ್ ದ ಹೋಲ್ ಹ್ಯುಮ್ಯಾನಿಟಿ, ನಾಟ್ ಜಸ್ಟ್ ಅನ್ ಇಂಡಿವಿಜುವಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಇಡೀ ಮಾನವ ಜಾತಿಗೆ ಆ ಕೆಟ್ಟ ಭಾಗ ಅನ್ನೋದು ಇದೆ, ಬರೀ ಒಂದು ಮನುಷ್ಯನಿಗೆ ಮಾತ್ರ ಅಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ನಾವು ಈ ಜ್ಞಾನದಲ್ಲಿ ಏನು ಅರ್ಥ ಮಾಡ್ಕೋಬೇಕಂತಂದ್ರೆ, ಇಲ್ಲಿ ಯಾವ ಒಂದು ವ್ಯಕ್ತಿ ಅನ್ನೋನಿಲ್ಲ, ಇಲ್ಲಿ ಮಾನವ ಜಾತಿ ಅನ್ನೋದು ಇದೆ. ಅಂದ್ರೆ ಈ ಮಾನವ ಜಾತಿಗೆ ಕೂಡ ಆ ಒಂದು ಕೆಟ್ಟ ಭಾಗ ಅನ್ನೋದಿದೆ, ಅಂದ್ರೆ ಡಾರ್ಕರ್ ಸೈಡ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ಹೇಗೆ ಒಬ್ಬರಿಂದ ಒಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇದೆಲ್ಲ ಕೂಡ ಈ ಮಾನವನ ಒಂದು ಚೈತನ್ಯದಲ್ಲಿ ಇದೆ. ಸಪೋಸ್ ಉದಾಹರಣೆಗೆ ತಗೊಳ್ಳಿ, ಒಂದು ಚಿಕ್ಕ ಗ್ರಾಮ ಇದೆ ಅಂತ ಅನ್ಕೊಳ್ಳಿ. ಇವತ್ತು ಆ ಗ್ರಾಮದಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿದ್ದಾರೆ, ಅಂದ್ರೆ ಜಿಗುಪ್ಸೆಯಲ್ಲಿದ್ದಾರೆ. ಅದೇನಾಗೋಯ್ತು, ಆ ಗ್ರಾಮದಲ್ಲಿರೋರು ಎಲ್ಲರೂ ಕೂಡ ಆ ರೀತಿ ಇರೋದ್ರಿಂದ ಒಂದು ವ್ಯಕ್ತಿ ಆ ಗ್ರಾಮದಲ್ಲಿರೋನು ಹುಚ್ಚ ಆಗ್ಬಿಟ್ಟ, ಅಂದ್ರೆ ಬಿಕೇಮ್ ಮ್ಯಾನಿಯಕ್. ಅವನೇನಾಗ್ಬಿಟ್ಟ,
ಇವತ್ತು ಅವನು ಆ ರೀತಿ ಹುಚ್ಚ ಆಗಿರೋದಕ್ಕೆ ಕಾರಣ ಯಾರು? ಇಡೀ ಆ ಗ್ರಾಮಸ್ಥರು, ಆ ಗ್ರಾಮ. ಆದ್ರೆ ಗೊತ್ತಿಲ್ಲದೆ ಏನ್ ಮಾಡ್ತೀವಿ, ಅವನು ತಪ್ಪು ಮಾಡ್ಬಿಟ್ಟ ಅಂತ ಹೇಳಿ ನಾವು ಜೈಲಲ್ಲಿ ಹಾಕ್ತೀವಿ, ಅವನಿಗೆ ನೇಣ್ಗಮ್ಮ ಹತ್ತಿಸ್ತೀವಿ. ಆದ್ರೆ ಇವತ್ತು ಅವನು ಆ ರೀತಿ ಮಾಡೋದಕ್ಕೆ ಕಾರಣ ಇವತ್ತು ಆ ಇಡೀ ಕಮ್ಯುನಿಟಿ. ಅದಕ್ಕೆ ನಾವು ಇವತ್ತು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇವತ್ತು ನಾನು ವ್ಯಕ್ತಿಯಾಗಿ ನಾನೊಬ್ಬನೇ ಅಲ್ಲ, ನಾನು ಒಬ್ಬನೇ ಸಪರೇಟ್ ಅಂತ ಹೇಳಕ್ಕಾಗಲ್ಲ, ನಾನೊಬ್ಬನೇ ಇಲ್ಲಿ ಇದ್ದೀನಿ ಅಂತ ನಾವು ಹೇಳಕ್ಕಾಗಲ್ಲ. ನಾವು ಒಂದು ಪರಮಾಣುವನ್ನ ತಗೊಂಡ್ಬಿಟ್ಟು ಈ ವಿಶ್ವದಲ್ಲಿ, ಅಂದ್ರೆ ಒಂದು ಆಟಮ್ ಅನ್ನ ತಗೊಂಡು ನಾವು ಹೇಳಕ್ಕಾಗೋದಿಲ್ಲ ಈ ಆಟಮು ಇಂಡಿಪೆಂಡೆಂಟು ಈ ಒಂದು ವಿಶ್ವದಲ್ಲಿ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಆಟಮ್ ಡಸ್ ನಾಟ್ ಎಕ್ಸಿಸ್ಟ್ ಸಪರೇಟ್ಲಿ. ಅದೇ ರೀತಿಯಲ್ಲಿ ಹೇಗೆ ಒಂದು ಪರಮಾಣು ಸಪರೇಟ್ ಆಗಿ ಇಂಡಿಪೆಂಡೆಂಟ್ ಅಂತ ಹೇಳಕ್ಕಾಗಲ್ವೋ, ಅದೇ ರೀತಿಯಲ್ಲಿ ಇವತ್ತು ಮನುಷ್ಯನು ಕೂಡ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅವನು ಮಾತ್ರ ಸಪರೇಟು, ಅವನಿಗೆ ಕೆಟ್ಟ ಗುಣಗಳಿದೆ, ಕೆಟ್ಟ ಭಾಗ ಇದೆ, ಅವನಿಗೆ ಡಾರ್ಕರ್ ಸೈಡ್ ಇದೆ ಅಂತ ಕೂಡ ಹೇಳಕ್ಕಾಗಲ್ಲ. ದಟ್ ಈಸ್ ವೈ ನಾವಿಲ್ಲಿ ಏನು ಹೇಳ್ತಿದ್ದೀವಿ, ದ ಡಾರ್ಕರ್ ಸೈಡ್ ಎಕ್ಸಿಸ್ಟ್ ಫಾರ್ ದ ಹೋಲ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾ ಇದ್ದೀವಿ. ಇದು ಮೊದಲನೆಯ ಟೀಚಿಂಗಿನ ಒಂದು ಅರ್ಥ. ಈಗ ನಾವು ಎರಡನೆಯ ಒಂದು ವಿಡಿಯೋ ನೋಡೋಣ, ದ ವೇ ಆಫ್ ಎನ್ಲೈಟೆಂಡ್ ಒನ್. The awakened one is transparent. The unawakened one is not transparent. ಇಲ್ಲಿ ಜ್ಞಾನ ಏನಂದ್ರೆ, ದ ಅವೇಕನ್ಡ್ ಒನ್ ಇಸ್ ಟ್ರಾನ್ಸ್ಪರೆಂಟ್, ದ ಅನ್ಅವೇಕನ್ಡ್ ಒನ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್. ಅಂದ್ರೆ ಒಬ್ಬ ಮುಕ್ತನು ಎಲ್ಲರ ಜೊತೆಗೆ ಅವನು ಯಾರು ಅಂತ ಹೇಳಿ ಎಲ್ಲರಿಗೂ ಓಪನ್ ಆಗಿ ಇರ್ತಾನೆ. ಆದ್ರೆ ಮುಕ್ತಿ ಇಲ್ಲದೆ ಇರೋನು, ಅವನು ತನ್ನೊಳಗಡೆ ಏನಿದೆಯೋ ಅದು ಯಾರಿಗೂ ಹೇಳೋದಿಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಇರಲ್ಲ. ಒಬ್ಬ ಮುಕ್ತನು ಹೇಗಿರ್ತಾನೆ, ಅವನೊಳಗಡೆ ಆ ವ್ಯಕ್ತಿ ಅನ್ನೋನು ಯಾರೂ ಇರೋದಿಲ್ಲ. ಆ ವ್ಯಕ್ತಿ ಅನ್ನೋದು ಇಲ್ಲದೆ ಇದ್ದಾಗ ಅವನು ತನ್ನ ಒಂದು ಇಮೇಜ್ ಅನ್ನ ಕಾಪಾಡ್ಕೋಬೇಕು, ರಕ್ಷಿಸ್ಬೇಕು ಅನ್ನೋ ಪ್ರಯತ್ನ ಅನ್ನೋದು ಇರೋದಿಲ್ಲ. ಅಲ್ಲಿ ಯಾವ ಒಂದು ಕುತಂತ್ರತೆಗಳು, ಮ್ಯಾನಿಪುಲೇಷನ್ಸು ಇದ್ಯಾವುದೂ ಇರೋದಿಲ್ಲ. ಅವನು ಅವನಾಗಿ ಇರ್ತಾನಷ್ಟೇ. ಅವನು ಟ್ರಾನ್ಸ್ಪರೆಂಟ್ ಆಗಿರ್ತಾನೆ, ಓಪನ್ ಆಗಿರ್ತಾನೆ ಎಲ್ಲರ ಜೊತೆಗೆ. ಆದ್ರೆ ಈ ಮುಕ್ತಿ ಹೊಂದಿಲ್ದೇ ಇರೋವನ ಪರಿಸ್ಥಿತಿ ಏನಂದ್ರೆ, ಅವನಿಗೆ ವ್ಯಕ್ತಿ ಅನ್ನೋ ಒಬ್ಬ ಒಳಗಡೆ ಇರ್ತಾನೆ. ಸೊ ಅದಕ್ಕೆ ಅವನ ಇಮೇಜ್ ಅನ್ನ ರಕ್ಷಿಸ್ಕೊಳ್ತಾ ಇರ್ತಾನೆ ಸದಾ. ಸೊ ಅವನ ಇಮೇಜ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಅವನು ಎಲ್ಲಾ ರೀತಿಯಾದ ಕುತಂತ್ರತೆಗಳನ್ನ ಮಾಡ್ತಾ ಇರ್ತಾನೆ. ಸೊ ಎಲ್ಲರನ್ನ ಒಪ್ಪಿಸ್ಬೇಕು, ಅವರನ್ನ ಮೆಚ್ಚಿಸ್ಬೇಕು ಅಂತ ಈ ಒಂದು ಪ್ರಯತ್ನ ಅವನಲ್ಲಿ ಇರುತ್ತಾನೆ. ಒಳಗಡೆ ಏನಿದೆಯೋ ಅದನ್ನ ಎಲ್ಲರಿಗೂ ಬಿಚ್ಚಿ ಅವನು ಹೇಳೋದಿಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಇರೋದಿಲ್ಲ. ಉದಾಹರಣೆಗೆ ನೋಡಿ, ಒಬ್ಬ ಮುಕ್ತಿ ಹೊಂದಿಲ್ದೇ ಇರೋನು ಇದ್ದಾನೆ ಅಂತ ಅನ್ಕೊಳ್ಳಿ. ಅವನಿಗೆ ಆಫೀಸಲ್ಲಿ ಕೆಲಸ ಕೊಡ್ತಾರೆ, ಅಂದ್ರೆ ಎಕ್ಸ್ಟ್ರಾ ಕೆಲಸ ಕೊಡ್ತಾರೆ, ಒಪ್ಕೊಳ್ತಾನೆ. ಅವನಿಗೆ ಏನೆಲ್ಲ ಅವಕಾಶಗಳು ಬರುತ್ತೋ ಮ್ಯಾನೇಜರ್ ಕೊಡ್ತಾರೋ ಅದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಆದ್ರೆ ಕೆಲವು ಸಾರಿ ಆ ಕೆಲಸ ಮಾಡೋದಕ್ಕೆ ತುಂಬಾ ಹೋರಾಡ್ತಾನೆ, ಕೆಲವು ಸಾರಿ ಕಂಪ್ಲೀಟ್ ಮಾಡ್ತಾನೆ, ಕೆಲವು ಸಾರಿ ಮಾಡಕ್ಕಾಗಲ್ಲ. ಯಾವಾಗ ಇವನ್ ಕೈಯಲ್ಲಿ ಆ ಕೆಲಸ ಮಾಡಕ್ಕಾಗಲ್ವೋ ಆವಾಗ ಏನ್ ಮಾಡ್ತಾನೆ, ಆ ಕೆಲಸವನ್ನ ಇವನು ಬೇರೆಯವನಿಗೆ ಅವನ ತಲೆ ಮೇಲೆ ಹಾಕ್ತಾನೆ, ನೀನ್ ಮಾಡಿಕೊಡು ಅಂತ. ಸೊ ಬೇರೆಯವರು ಮಾಡುವಂತ ಕೆಲಸಗಳನ್ನ, ಹಾರ್ಡ್ ವರ್ಕ್ ಅನ್ನ ಇವನು ತಗೊಂಡು ಆ ಪ್ರಾಜೆಕ್ಟ್ ಮಾಡಿದೀನಿ ಅಂತ ಹೇಳಿ ಆ ಮ್ಯಾನೇಜರ್ ಹತ್ರ ಇವನು ತುಂಬಾ ರೆಸ್ಪಾನ್ಸಿಬಲ್, ಹಾರ್ಡ್ ವರ್ಕು ಅಂತ ಹೇಳಿ ಅವನು ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ. ಯಾಕೆ ಇವನು ಅಷ್ಟು ಕಷ್ಟಪಡ್ತಾನೆ ಅಂದ್ರೆ, ಅವನಿಗೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೇನೆ ಅವನಿಗೆ ಪ್ರಮೋಷನ್ ಆಗಿರ್ಲಿ, ಸ್ಯಾಲರಿ ಹೈಕ್ಸ್ ಆಗ್ಲಿ, ಇದೆಲ್ಲ ಸಿಗುತ್ತೆ. ಕೆಲವು ಸಾರಿ ಇವನ ಸತ್ಯ ಏನಂತಂದ್ರೆ, ಇವನು ಹಾರ್ಡ್ ವರ್ಕ್ ಮಾಡಕ್ ಇಷ್ಟ ಇಲ್ಲ, ಆದ್ರೆ ಆಪರ್ಚುನಿಟಿ ಕೂಡ ಬಿಟ್ಕೊಳಕ್ಕೆ ರೆಡಿ ಇಲ್ಲ. ಸಪೋಸ್ ಏನಾದ್ರೂ ಮ್ಯಾನೇಜರ್ಗೆ ಗೊತ್ತಾಗ್ಬಿಡ್ತು ಅಂತಂದ್ರೆ, ಇವನ್ ಮಾಡ್ಲಿಲ್ಲ, ಬೇರೆಯವ್ರ ಕೈಯಿಂದ ಇವನ್ ಮಾಡಿಸ್ದ ಕೆಲಸ ಅಂದ್ರೆ ಇವನ್ ಏನ್ ಮಾಡ್ತಾನೆ, ಆ ಮ್ಯಾನೇಜರ್ ಮುಂದೆ ಇವನ ಇಮೇಜ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟೋ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಎಲ್ಲ ರೀತಿಯಿಂದ ಹಳೇದಾಗಿರೋ ಕತೆಗಳೆಲ್ಲ ಹೇಳ್ತಾನೆ. ನೋಡು, ನಾನು ಆವತ್ತು ದಿನ ಅಷ್ಟು ಮಾಡಿದೆ, ಇವತ್ತಿಷ್ಟು ಹಾರ್ಡ್ ವರ್ಕಿಂಗ್ ಸ್ಟಾಫ್ ನಾನು ಅಂತ ಹೇಳಿ ಏನೇನೋ ಕುತಂತ್ರತೆಗಳು, ಉಪಾಯಗಳನ್ನ ಹುಡುಕ್ಬಿಟ್ಟು ಅವನು ಆ ಇಮೇಜ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇವನು ಒಳಗಡೆ ಟ್ರಾನ್ಸ್ಪರೆಂಟ್ ಆಗಿಲ್ಲ.
ಆದ್ರೆ ಮುಕ್ತಿ ಹೊಂದಿರೋವನಿಗೆ ಏನಾಗತ್ತೆ, ಅವನಲ್ಲಿ ಆ ವ್ಯಕ್ತಿ ಅನ್ನೋದು ಇಲ್ಲದೆ ಇರೋದ್ರಿಂದ ಒಳಗಡೆ ಬಹಳ ಎನರ್ಜಿ ಇರುತ್ತೆ. ಸೊ ಜೀವನದಲ್ಲಿ ಎಲ್ಲದರಲ್ಲೂ ಅವನು ಹರಿತಾ ಇರ್ತಾನೆ, ಅವನ ಎಫಿಷಿಯನ್ಸಿ ಕೂಡ ಜಾಸ್ತಿ ಇರುತ್ತೆ. ಕೆಲವು ಸಾರಿ ತುಂಬಾ ಕೆಲಸ ಇತ್ತು ಅಂದ್ರೆ ಇವನೇ ವಾಲಂಟಿಯರ್ ಆಗಿ ಹೋಗಿ ಅವನ ಕೆಲಸವನ್ನ ಪಿಕಪ್ ಮಾಡ್ಕೊಳ್ತಾನೆ. ಸೊ ಸಪೋಸ್ ಅವನಿಗೆ ತುಂಬಾ ಕೆಲಸ ಅವನ ಮೇಲೆ ತಲೆ ಮೇಲೆ ಹಾಕ್ಬಿಟ್ರು ಅಂತ ಅನ್ಕೊಳ್ಳಿ, ಅವನ್ಗ ಎನರ್ಜಿ ಇಲ್ಲ, ಅವನ್ಗ ಅಷ್ಟು ಟೈಮ್ ಇಲ್ಲ ಅಂತಂದ್ರೆ ಅವನು ಕ್ಲಿಯರ್ ಆಗಿ ಹೋಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮ್ಯಾನೇಜರ್ ಹತ್ರ ಯಾರ ಹತ್ರ ಕೊಡ್ತಾರೋ ಅವ್ರ ಹತ್ರ ಹೇಳ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾನೆ, ನೋಡಿ ಸರ್ ನನಗೆ ಆಗಲ್ಲ, ನನ್ಗೆ ಇಷ್ಟೊಂದು ಕೆಲಸ ಇದೆ, ನನಗೆ ಟೈಮ್ ಪರ್ಮಿಟ್ ಮಾಡೋಕ್ಕಾಗಲ್ಲ, ನಾನು ಅಷ್ಟೊಂದು ನಿಮಗೆ ಕೊಡಕ್ಕೆ ಕೂಡ ಆಗೋದಿಲ್ಲ ಅಂತ ಹೇಳಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾನೆ. ಅಲ್ಲಿ ಅವನು ಯಾವ ಒಂದು ಮ್ಯಾನಿಪ್ಯುಲೇಷನ್ ಆಗಿರಲಿ, ಮೆನೋವೇರಿಂಗ್ ಆಗಿರಲಿ, ಒಂದು ಕುತಂತ್ರತೆ ಉಪಾಯ ಇನ್ನೇನೂ ಉಪಯೋಗಿಸಲ್ಲ. ಅವನ ಒಂದು ಇಮೇಜನ್ನು ಕಾಪಾಡ್ಕೊಳ್ಳೋದಕ್ಕೆ ಯಾವ ಒಂದು ಪ್ರಯತ್ನ ಇರೋದಿಲ್ಲ. ಸೊ ಒಳಗಡೆ ಅಂತರಂಗದಲ್ಲಿ ಎಲ್ಲ ಸಮಯದಲ್ಲಿ ಕೂಡ ಅವನು ಅವೇರ್ ಆಗಿರ್ತಾನೆ, ಅರಿವಿನಿಂದ ಇರ್ತಾನೆ, ಅವನು ಎಲ್ಲರ ಜೊತೆಗೆ ಓಪನ್ ಆಗಿರ್ತಾನೆ, ಟ್ರಾನ್ಸ್ಪರೆಂಟ್ ಆಗಿ ಇರ್ತಾನೆ. ಇದು ಮುಕ್ತನ ಒಂದು ಸ್ಥಿತಿ. ಸೊ ಇದು ಈ ಟೀಚಿಂಗಿನ ಒಂದು ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಟೈಮ್ಲೆಸ್ ಇನ್ಸೈಟ್ಸ್. Conflict is the measurement to know whether that act is from awareness or unawareness. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಕಾನ್ಫ್ಲಿಕ್ಟ್ ಇಸ್ ದ ಮೆಜರ್ಮೆಂಟ್ ಟು ನೋ ವೆದರ್ ದ ಆಕ್ಟ್ ಇಸ್ ಫ್ರಮ್ ಅವೇರ್ನೆಸ್ ಆರ್ ಅನ್ಅವೇರ್ನೆಸ್. ಅಂದ್ರೆ ಇವತ್ತು ನಾವು ಯಾವುದೇ ಕಾರ್ಯವನ್ನ ಮಾಡ್ತಾ ಇದ್ದೀವಿ, ಅದು ಅರಿವಿನಿಂದ ಅರಿವಿಲ್ಲದೆ ಅನ್ನೋದು ಹೇಗೆ ನಮಗೆ ಯಾವುದರಿಂದ ನಾವು ಅಳತೆ ಮಾಡ್ಬೋದು ಅಂತಂದ್ರೆ ನಮ್ಮ ಘರ್ಷಣೆಯ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನೋಡೋಣ. ಈಗ ಒಂದು ಹಾವಿದೆ, ಈ ಹಾವು ಬಂದು ಒಂದು ಕಪ್ಪೆಯನ್ನ ತಿಂತಾ ಇದೆ. ಈಗ ನೀವೇನ್ ಮಾಡ್ತೀರಾ? ಈಗ ಆ ಕಪ್ಪೆಯನ್ನ ಹಾವಿನಿಂದ ನೀವು ರಕ್ಷಿಸ್ತೀರಾ, ಇಲ್ಲ ಹಾಗೆ ಹೊಟ್ಟೋಗ್ತೀರಾ? ಈಗ ನಾವು ಆ ಕಪ್ಪೆಯನ್ನ ಹಾವಿನಿಂದ ರಕ್ಷಿಸಿದ್ರು ಕೂಡ ಈ ಹಾವು ಹೊಟ್ಟೆ ಹಸಿರಿನಿಂದ ಸತ್ತೋಗುತ್ತೆ. ಸೊ ಈ ಕಪ್ಪೆಯನ್ನ ನಾವು ರಕ್ಷಿಸ್ಲಿಲ್ಲ ಅಂದ್ರೆ ಕಪ್ಪೆ ಸತ್ತೋಗುತ್ತೆ. ಸೊ ಈ ಎರಡರಲ್ಲಿ ಒಂದನ್ನ ಮಾಡ್ತೀರಾ, ಇಲ್ಲ ಹೆಂಗಾದ್ರೂ ಹೋಗ್ಲಿ ಬಿಡು, ಈ ಹಾವು ಮತ್ತೆ ಈ ಕಪ್ಪೆ ಅದು ಅವ್ರ ಹಣೆ ಬರಹ, ಅವ್ರ ತಲೆನೋವು, ಏನಾದ್ರೂ ಮಾಡ್ಕೊಳ್ಳಿ ಅಂತ ನಡ್ಕೊಂಡು ಹೊಟ್ಟೋಗ್ತೀರಾ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಜ್ಞಾನ ಏನಂತಂದ್ರೆ, ನೀವು ಅದನ್ನ ನೋಡದೆ ಇಗ್ನೋರ್ ಮಾಡಿ ನಡ್ಕೊಂಡು ಹೊಟ್ಟೋದ್ರೂ ಪರವಾಗಿಲ್ಲ, ಇಲ್ಲ ಆ ಕಪ್ಪೆಗೆ ನೀವು ಸಹಾಯ ಮಾಡಿದ್ರು ಓಕೆ, ಇಲ್ಲ ನೀವು ಆ ಹಾವಿಗೆ ಸಹಾಯ ಮಾಡಿದ್ರು ಓಕೆ, ಎಲ್ಲವೂ ಕೂಡ ಒಂದು ಪರ್ಫೆಕ್ಟ್ ಆಕ್ಷನ್ನೇ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ಕಾರ್ಯವನ್ನ ಯಾವುದ್ರ ಮೂಲಕ ಮಾಡ್ಬೇಕಂತಂದ್ರೆ ಅರಿವಿನ ಒಂದು ಸ್ಥಿತಿಯಿಂದ ಮಾಡಬೇಕು. ಯಾವಾಗ ನಾವು ಅರಿವಿನ ಸ್ಥಿತಿಯಿಂದ ನಾವು ಯಾವುದೇ ಕಾರ್ಯವನ್ನ ಮಾಡ್ತೀವೋ ಆವಾಗ ನಮಗೆ ಈ ಕೆಟ್ಟ ಕರ್ಮ ಅನ್ನೋದು ಬರೋದಿಲ್ಲ. ಆದ್ರೆ ನಾನು ಅರಿವಿನ ಸ್ಥಿತಿಯಿಂದ ಮಾಡ್ತಾ ಇದ್ದೀನ ಇಲ್ವಾ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಹೇಗೆ ಅಳತೆ ಮಾಡೋದು? ಅಲ್ಲಿ ನೀವು ನೋಡ್ಕೋಬೇಕು ನಮ್ಮ ಒಂದು ಘರ್ಷಣೆಯ ಒಂದು ಸ್ಥಿತಿ. ಸಪೋಸ್ ನೀವು ಅಲ್ಲಿ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ, ಕಾರ್ಯಕ್ಕಿಂತ ಮುಂಚೆ, ಕಾರ್ಯ ಆದ ನಂತರ ಅಲ್ಲಿ ನಿಮಗೆ ಘರ್ಷಣೆ ಇತ್ತು ಅಂತಂದ್ರೆ ಅಲ್ಲಿ ನಿಮಗೆ ಅರಿವು ಇಲ್ಲ ಅಂತ. ಸಪೋಸ್ ನೀವು ಕಾರ್ಯ ಮಾಡುವಾಗ, ಕಾರ್ಯ ಮಾಡಿದ ನಂತರ, ಕಾರ್ಯಕ್ಕಿಂತ ಮುಂಚೆ ಅಲ್ಲಿ ಯಾವ ಘರ್ಷಣೆನೂ ಇಲ್ಲ ಅಂತಂದ್ರೆ ಅಲ್ಲಿ ನಿಮಗೆ ಅರಿವು ಇದೆ, ಅಲ್ಲಿ ಅವೇರ್ನೆಸ್ ಅನ್ನೋದು ಇದೆ ಅಂತ ನಾವು ಹೇಳಬಹುದು. ಸೊ ಇದು ಈ ಟೀಚಿಂಗ್ ಅನ್ನ ಇಲ್ಲಿ ಹೀಗೆ ಅರ್ಥ ಮಾಡ್ಕೋಬೇಕು. ಕಾನ್ಫ್ಲಿಕ್ಟ್ ಇಸ್ ದ ಮೆಜರ್ಮೆಂಟ್ ಟು ನೋ ವೆದರ್ ದ ಆಕ್ಟ್ ಇಸ್ ಫ್ರಮ್ ಅವೇರ್ನೆಸ್ ಆರ್ ಅನ್ಅವೇರ್ನೆಸ್. ಸೊ ಈ ಘರ್ಷಣೆಯೇ ನಮಗೆ ಒಂದು ಅಳತೆಯಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಶ್ರೀ ಭಗವಾನ್ಸ್ ಕೋಟ್ಸ್.
Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಆಕ್ಸೆಪ್ಟ್ ದಟ್ ವಿಚ್ ಕೆನ್ ನಾಟ್ ಬಿ ಬೆಟರ್ಡ್ ಅಂಡ್ ಬೆಟರ್ ದಟ್ ವಿಚ್ ಕ್ಯಾನ್ ಬಿ ಅಂತ ಹೇಳ್ತಿದ್ದಾರೆ. ಅರ್ಥ ಏನಂದ್ರೆ, ಯಾವುದನ್ನು ನಾವು ಉತ್ತಮವಾಗಿ ಮಾಡಕ್ಕೆ ಆಗೋದಿಲ್ವೋ ಅದನ್ನ ನಾವು ಸ್ವೀಕರಿಸ್ಬೇಕು, ಯಾವುದನ್ನ ಉತ್ತಮವಾಗಿ ಮಾಡಕ್ಕಾಗುತ್ತೋ ಅದನ್ನ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ತಗೊಳ್ಳೋಣ, ಇವತ್ತು ನಿಮ್ಮ ಬಣ್ಣ, ನಿಮ್ಮ ಮೈಕಟ್ಟು ಬಂದು ಕಪ್ಪಗಿದೆ. ಸೊ ನೀವು ನಿಮ್ಮ ಕಾಂಪ್ಲೆಕ್ಷನ್ ಅನ್ನ, ನಿಮ್ಮ ಬಣ್ಣವನ್ನ ಚೇಂಜ್ ಮಾಡಕ್ಕಾಗಲ್ಲ, ಅಲ್ಲಿ ನೀವು ಸ್ವೀಕಾರ ಮಾಡಬೇಕು. ಆದ್ರೆ ನಿಮ್ಮ ಒಂದು ಸ್ಕಿನ್ ಟೋನ್ ಏನಿದೆ ಅದನ್ನ ನೀವು ಚೇಂಜ್ ಮಾಡಬಹುದು. ಕೆಲವು ಪೌಷ್ಟಿಕಾಂಶಗಳನ್ನ ತಗೊಂಡು ಚೆನ್ನಾಗಿ ನೀರು ಕುಡಿತಾ ಒಳ್ಳೆ ವರ್ಕೌಟ್ಸ್ ಮಾಡ್ತಾ ಇದ್ರೆ ಅದನ್ನ ನೀವು ಚೇಂಜ್ ಮಾಡಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಉದಾಹರಣೆಗೆ ನಿಮ್ಮ ಒಂದು ಮ್ಯಾನೇಜರು ತುಂಬಾ ಟಫ್ ಆಗಿದ್ದಾರೆ, ಅವರು ತುಂಬಾ ಶಾರ್ಟ್ ಟೆಂಪರ್ಡು. ಸೊ ಯಾವಾಗಲೂ ಒಂದು ಕೆಟ್ಟ ಕೆಟ್ಟ ಮಾತುಗಳನ್ನ ಉಪಯೋಗಿಸ್ತಾರೆ. ಸೊ ಇವತ್ತು ನೀವು ಆ ಕಂಪನಿ ಓನರು ಅಲ್ಲ, ನೀವು ಒಂದು CEO ಆಫೀಸರು ಇಲ್ಲ, ಅವರನ್ನ ನೀವು ಸರಿ ಮಾಡೋದಕ್ಕೆ ಬಯೋದಕ್ಕೆ. ಅದು ಮಾತ್ರ ಅಲ್ಲ, ನೀವು ಈ ಜಾಬ್ ಅನ್ನ ಕೂಡ ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಏನ್ ಮಾಡ್ಬೇಕು, ಈ ಒಂದು ಸಿಚುವೇಶನ್ ಅನ್ನ ನೀವು ಆಕ್ಸೆಪ್ಟ್ ಮಾಡಬೇಕು. ಆದ್ರೆ ಎಲ್ಲಿ ನೀವು ಬೆಟರ್ ಆಗಿ ಆಗ್ಬೋದು, ನಿಮ್ಮ ಒಂದು ಸ್ಕಿಲ್ಸ್ ಅನ್ನ ನೀವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು, ಮತ್ತೆ ನಿಮ್ಮ ಒಂದು ಒಳ್ಳೆ ಟೈಮ್ ಅನ್ನ ನಿಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಕೊಡಬಹುದು. ಸೊ ನಾವು ಗಮನಿಸ್ಬೇಕು ಏನಂತಂದ್ರೆ, ಕೆಲವು ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಸೊ ನಾವು ಗುರುತಿಸ್ಬೇಕು, ನಮ್ಮ ಜೀವನದಲ್ಲಿ ಎಲ್ಲಿ ನಾವು ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ ಅಲ್ಲಿ ನಾವು ಸ್ವೀಕಾರ ಮಾಡ್ಕೋಬೇಕು. ಆದ್ರೆ ಎಲ್ಲಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಲ್ಲಿ ನಾವು ಆ ವರ್ಕ್ ಮಾಡ್ಕೋಬೇಕು, ಅದನ್ನ ಬೆಟರ್ ಆಗಿ ಮಾಡೋದಕ್ಕೆ. ಇದು ಮೊದಲನೆಯ ಒಂದು ಟೀಚಿಂಗು. ಇದೇ ವಿಡಿಯೋದಲ್ಲಿ ಇನ್ನೊಂದು ಟೀಚಿಂಗ್ ಇದೆ. ವೆನ್ ಯು ಆರ್ ಟ್ರೂಲಿ ಪ್ರೇ ಯು ಆರ್ ನಾಟ್ ಡಿಸ್ಟ್ರಾಕ್ಟೆಡ್ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನೀವು ಪ್ರಾರ್ಥನೆ ಮಾಡಿದ್ದೇ ಆದ್ರೆ ನಿಮ್ಮ ಮನಸ್ಸು ಚಂಚಲವಾಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎರಡು ವಿಷಯವನ್ನ ನಾವು ಗಮನಿಸಬೇಕು. ಅಂದ್ರೆ ಮೊದಲನೆಯ ಒಂದು ಸ್ಥಿತಿ ಯಾವುದು ಅಂದ್ರೆ ಪ್ರಾರ್ಥನೆಯ ಸ್ಥಿತಿ. ಎರಡನೇದು ಬಂದು ನೀವು ಪ್ರಾರ್ಥನೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಇವತ್ತು ನೀವು ನಿಜವಾಗ್ಲೂ ಪ್ರಾರ್ಥನೆಯೇ ಮಾಡಿದ್ರೆ ಅಲ್ಲಿ ಯಾವ ಒಂದು ಶ್ರಮ ಅನ್ನೋದಿರೋದಿಲ್ಲ. ಅಲ್ಲಿ ನೀವು ಮಾನಸಿಕವಾಗಿ ದೇವರ ಜೊತೆಗೆ ಆ ಸಂಭಾಷಣೆ ಅನ್ನೋದು ಆಗ್ತಾ ಇರುತ್ತೆ. ಸಪೋಸ್ ಇವತ್ತು ನೀವು ಪ್ರಾರ್ಥನೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಏನಾಗತ್ತೆ, ಇವತ್ತು ಏನನ್ನ ನೀವು ಪ್ರಾರ್ಥನೆ ಮಾಡ್ತಿದ್ದೀರೋ ಆ ಪ್ರಾಬ್ಲಮ್ಸ್ಗೆ ಡೀಟೇಲ್ಡ್ ಆಗಿ ಆ ಮನಸ್ಸು ಹೊಟ್ಟೋಗುತ್ತೆ. ಏನಾಗತ್ತೆ, ನಿಧಾನಕ್ಕೆ ನಿಮ್ಮ ಮೇಲೆ ನಿಮ್ಗೆ ಅನುಕಂಪ ಬರುತ್ತೆ, ಭಯ ಬರುತ್ತೆ, ಅಲ್ಲಿ ಅಪರಾಧ ಭಾವನೆ ಬರುತ್ತೆ. ಸೊ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಪರಿಷ್ಕಾರಕ್ಕೆ ನಾವು ಫೋಕಸ್ ಮಾಡಬೇಕು. ಆದ್ರೆ ಅದು ಫೋಕಸ್ ಮಾಡೋದು ಬಿಟ್ಬಿಟ್ಟು ಮನಸ್ಸು ಎಲ್ಲೆಲ್ಲೋ ಚಂಚಲವಾಗಿ ಆಗ್ಬಿಡುತ್ತೆ. ಅದಕ್ಕೆ ಯಾವಾಗ ನೀವು ಪ್ರಾರ್ಥನೆಯ ಸ್ಥಿತಿಯಲ್ಲಿ ಇರ್ತೀರೋ ಆವಾಗ ನೀವು ಪರಿಹಾರದ ಮೇಲೆ ಫೋಕಸ್ ಮಾಡ್ತೀರಾ. ಅಲ್ಲಿ ನಿಮಗೆ ಪರಿಸರದಲ್ಲಿ ಎಷ್ಟೇ ಒಂದು ಗೊಂದಲ ಇದ್ರೂ ಕೂಡ ನಿಮ್ಮ ಮನಸ್ಸು ಚಂಚಲವಾಗಿ ಇರೋದಿಲ್ಲ. ಅಲ್ಲಿ ಯಾವುದೇ ಅಂತರಂಗ ಬಹಿರಂಗ ಒಂದು ಚಂಚಲತೆ ಅನ್ನೋದು ಇರೋದಿಲ್ಲ, ನೀವು ಯಾವಾಗ ಪ್ರಾರ್ಥನೆಯ ಸ್ಥಿತಿಯಲ್ಲಿ ಇದ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಸೀಕ್ರೆಟ್ಸ್ ಆಫ್ ಸಕ್ಸಸ್. Secrets of Success. Sri Bhagavan says, "We are the architects of our destiny." ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ, ವಿ ಆರ್ ದ ಆರ್ಕಿಟೆಕ್ಟ್ಸ್ ಆಫ್ ಆರ್ ಡೆಸ್ಟಿನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವತ್ತು ನಮ್ಮ ಹಣೆ ಬರಹವನ್ನ ನಾವೇ ಬರ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ತುಂಬಾ ದೊಡ್ಡ ಒಂದು ಮಿಸ್ಟೇಕ್ ಏನು, ತಪ್ಪು ಏನಂತಂದ್ರೆ, ನಮ್ಮ ಒಂದು ಸೋಲ್ಗಳನ್ನ, ನಮ್ಮ ಒಂದು ಜೀವನದ ಪರಿಸ್ಥಿತಿಯನ್ನ ಅದನ್ನ ಇಡ್ಕೊಂಡು ಬೇರೆಯವರನ್ನ ಮೇಲೆ ದೂಷಿಸೋದು. ಅಂದ್ರೆ ಅರ್ಥ ಏನು, ಇವತ್ತು ನಾನು ಫೇಲ್ ಆದೆ, ಇವತ್ತು ನಾನು ಪ್ರೋಗ್ರಾಮಲ್ಲಿ ಚೆನ್ನಾಗಿ ಮಾಡ್ಲಿಲ್ಲ, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಅದಕ್ಕೆ ಕಾರಣ ಯಾರು, ಬೇರೆ ಯಾರು. ಸೊ ಪ್ರತಿಯೊಂದು ನಮ್ಮ ಸೋಲ್ಗಳನ್ನ ಯಾರ ಮೇಲೆ ಹೊಣೆ ಹಾಕ್ತೀವಿ, ಯಾರೋ ನಮಗ್ ಸಿಕ್ಕಿದ್ರೆ ಅವ್ರ ಮೇಲೆ ಹೊಣೆ ಹಾಕ್ತಾ ಇರ್ತೀವಿ. ಸಪೋಸ್ ಇವತ್ತು ನಿಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಕಾರಣ ಯಾರು, ನೀವೇನ್ ಹೇಳ್ತೀರಾ, ನಮ್ಮ ತಂದೆನೇ ಕಾರಣ. ಯಾಕೆಂದ್ರೆ ನಿಮ್ಮ ತಂದೆಗೆ ಹೇಗೆ ಕಾರಣ ನಿಮ್ಗೆ ಪ್ರಮೋಷನ್ ಸಿಗದೆ ಇದ್ರೆ, ನಿಮ್ಮ ತಂದೆ ಸತ್ತು 10 ವರ್ಷ ಆಯ್ತು, ಆಲ್ರೆಡಿ ನಿಮ್ಗೆ ಇವತ್ತು 40 ವರ್ಷ. ಇಲ್ಲಿ ನಾವೇನ್ ಕಾರಣ ತೋರಿಸ್ತಾ ಇದೀವಿ,
ನಮ್ಮ ತಂದೆ ನನ್ನನ್ನು CBSE ಸಿಲೆಬಸ್ ಸ್ಕೂಲಲ್ಲಿ ಹಾಕಿದ್ದಿದ್ರೆ ಇವತ್ತು ನಾನು ಎಷ್ಟೋ ಚೆನ್ನಾಗಿ ಓದ್ತಾ ಇದ್ದೆ. ಇವಾಗ ಯಾವುದೋ ನಾನೊಂದು ಮೆಟ್ರಿಕ್ ಸ್ಟೂಡೆಂಟು. ಇವತ್ತು ನಾನು ಪ್ರತಿಯೊಂದು ಜಾಬಲ್ಲಿ ನನಗೆ ಸ್ಪೂನ್ ಫೀಡ್ ಮಾಡಿ ಮಾಡಿ ಅವ್ರು ಹೇಳ್ಕೊಡ್ಬೇಕು. ನಾನು ಇವತ್ತು ಕ್ರಿಯೇಟಿವ್ ಆಗಿ ಇರೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಇದು ನಮ್ಮ ಕಾರಣ ಯಾರು? ನಮ್ಮ ತಂದೆ. ನಾವು ನಮ್ಮ ಒಂದು ಸೋಲನ್ನು ಅವರನ್ನು ದೂಷಿಸ್ತೀವಿ. ಯೋಚನೆ ಮಾಡಿ ನೋಡಿ, ಇವತ್ತು ಎಷ್ಟೋ ಜನ ಕಾರ್ಪೊರೇಟ್ ಸ್ಕೂಲಲ್ಲಿ, ಒಂದು ಕಾರ್ಪೊರೇಷನ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾರೆ. ಅಬ್ದುಲ್ ಕಲಾಂ ಅನ್ನು ತಗೊಳ್ಳಿ. ಇವತ್ತು ಅದನ್ನ ನೋಡಿದಾಗ ಪ್ರಾಬ್ಲಮ್ಮು ಸ್ಕೂಲಲ್ಲಿ ಇದೆಯಾ, ಇಲ್ಲ ನಾವು ಬ್ಲೇಮಿಂಗ್ ಆಟಿಟ್ಯೂಡಲ್ಲಿ ಇದೆಯಾ, ಅಂದರೆ ಇನ್ನೊಬ್ಬರನ್ನ ಹೊಣೆ ಹಾಕ್ತಾ ಇರೋದು, ತಪ್ಪು ಕಂಡುಹಿಡಿತಾ ಇರೋದ್ರಲ್ಲಿ ಇದೆಯಾ? ಸೊ ಇವತ್ತು ನಾವು ಬೇರೆಯವ್ರನ್ನ ದೂಷಿಸ್ತಾ ಇದ್ರೆ ನಮ್ಮ ಒಂದು ಸೋಲಿಗೆ ಅದು ಸಕ್ಸಸ್ ಅನ್ನು ಕೊಡೋದಿಲ್ಲ. ಅಂಥವರು ಫೇಲ್ಯೂರ್ಸು ನಮ್ಮ ಜೀವನದಲ್ಲಿ. ಇವತ್ತು ಜೀವನದಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಆಗ್ಬೇಕಂತಂದ್ರೆ ನಮ್ಮ ಲೈಫಲ್ಲಿ ನಾವು ಎಕ್ಸ್ಕ್ಯೂಸ್ ಕೊಡ್ತಾ ಇರಬಾರ್ದು. ಅವರಿಂದ ಹಿಂಗಾಯ್ತು, ಇವರಿಂದ ಹಂಗಾಯ್ತು ಅಂತಂದ್ರೆ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಮುಂದೆನೇ ಹೋಗೋಕ್ಕಾಗಲ್ಲ. ಯಾವಾಗೆಲ್ಲ ನಾವು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀವೋ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಒಂದು ಸಾಮರ್ಥ್ಯವನ್ನ ನಾವು ಲಿಮಿಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಯಾರು ನಿಜವಾಗ್ಲೂ ಯಾರನ್ನ ದೂಷಿಸದೆ ಜೀವನದಲ್ಲಿ ಮುಂದೆ ಹೋಗ್ತಾರೋ, ಈವನ್ ದೇವರು ಕೂಡ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಿಮ್ಮ ಕನಸುಗಳು ಏನಿದೆಯೋ ಅದೆಲ್ಲ ಕೂಡ ನನಸಾಗತ್ತೆ. ಈಗ ಕಣ್ಣನ್ನು ಮುಚ್ಕೊಳ್ತಾ ನೀವು ನಿಮ್ಮೊಳಗಡೆ ನೀವು ರಿಪೀಟ್ ಮಾಡ್ಕೋಬೇಕು, ಐ ಆಮ್ ದ ಆರ್ಕಿಟೆಕ್ಟ್ ಆಫ್ ಮೈ ಡೆಸ್ಟಿನಿ. ನನ್ನ ಹಣೆ ಬರಹವನ್ನ ನಾನೇ ಬರ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಈಗ ನಿಮ್ಮೊಳಗಡೆ ನೀವು ಹೇಳ್ಕೊಳ್ಳಿ. ಕಣ್ಣನ್ನು ಮುಚ್ಕೊಳ್ಳಿ. ಈಗ ಒಂದು ಪವಾಡವನ್ನ ಈಗ ನಾವು ನೋಡೋಣ. ಇಂದಿನ ಶ್ರೀ ಕಲ್ಕಿಯ ಪವಾಡ. ಇದು ಬೆಳಗಾವಿಯ ಹರಳಕಟ್ಟಿ ಗ್ರಾಮದ ಲಕ್ಷ್ಮಿ ಅವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ. ನನ್ನ ಅತ್ತೆ 100 ವರ್ಷಗಳ ಕಾಲ ಬದುಕಿದ್ದರು. ಅವರು ತಮ್ಮ ಆ ವಯಸ್ಸಿನಲ್ಲೂ ಆರೋಗ್ಯವಾಗಿಯೂ ಮತ್ತು ಬಲಶಾಲಿಯಾಗಿದ್ದರು. ಅವರು ದಿನಕ್ಕೆ 3 ಬಾರಿ ನಿಯಮಿತವಾಗಿ ಮೂಲಮಂತ್ರವನ್ನು ಪಠಿಸುತ್ತಿದ್ದರು. ಕೆಲವು ದಿನಗಳ ಹಿಂದೆ ಮೂಲಮಂತ್ರ ಜಪ ಮಾಡುತ್ತಾ ಮಲಗಿದ್ದರು ಮತ್ತು ಮರುದಿನ ಬೆಳಿಗ್ಗೆ ಅವರ ಜೀವವು ಇರಲಿಲ್ಲ. ಕೈಯಲ್ಲಿ ಜಪಮಾಲೆಯೊಂದಿಗೆ ಪ್ರಶಾಂತವಾಗಿ ದೇಹವನ್ನು ಬಿಟ್ಟಿದ್ದರು ಮತ್ತು ಯಾವುದೇ ಹೋರಾಟವಿಲ್ಲದೆ ಕಣ್ಣು ಮುಚ್ಚಿದ್ದರು. ನಿನ್ನೆ 74,000 ದೀಕ್ಷಾ ಪ್ರಕ್ರಿಯೆಯಲ್ಲಿ ಅವರು ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರ ಜೊತೆ ನಮ್ಮ ಮನೆಗೆ ಪ್ರವೇಶಿಸುವುದನ್ನು ನಾನು ನೋಡಿದೆ. ಅವರು ಒಳಗೆ ಬಂದು ನನ್ನ ಮಕ್ಕಳೊಂದಿಗೆ ಮಂಚದ ಮೇಲೆ ಕುಳಿತರು. ನಾನು ಅವರಿಗೆ
ನನಗೆ ತುಂಬಾ ದುಃಖವಾಗಿದೆ. ನಾನು ಕೂಡ ನಿಮ್ಮೊಂದಿಗೆ ಬರಲು ಬಯಸುತ್ತೇನೆ ಎಂದು ಹೇಳಿದೆ. ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಿ ಎಂದಾಗ, ನಿನ್ನ ಮಗಳು ಇನ್ನೂ ಚಿಕ್ಕವಳಾಗಿದ್ದಾಳೆ, ನೀನು ಅವಳನ್ನು ನೋಡಿಕೊಳ್ಳಬೇಕು. ಅವಳು ತನ್ನ ಜೀವನದಲ್ಲಿ ಮುನ್ನಡೆಯುವುದನ್ನು ನೀನು ಖಚಿತಪಡಿಸಿಕೊಳ್ಳಬೇಕು ಎಂದ ಅವರ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳಿಸಿತು. ಆದರೆ ನಾನು ಒತ್ತಾಯಿಸಿ ಹೇಳಿದೆ, ಅವಳ ತಂದೆ ತುಂಬಾ ಬುದ್ಧಿವಂತರು ಮತ್ತು ಸಮರ್ಥರಿದ್ದಾರೆ, ಅವರು ನೋಡಿಕೊಳ್ಳುತ್ತಾರೆ. ನನಗೆ ತುಂಬಾ ದುಃಖವಾಗಿದೆ ಮತ್ತು ನಾನು ನಿಮ್ಮೊಂದಿಗೆ ಬರಲು ಬಯಸುತ್ತೇನೆ ಎಂದು ನಾನು ಪುನರುಚ್ಚರಿಸಿದೆ. ಆದರೆ ಅವರು ದೃಢವಾಗಿ ನಿರಾಕರಿಸಿ ನಮ್ಮ ಮನೆಯಿಂದ ಹೊರ ನಡೆದರು. ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರು ಅವರೊಂದಿಗೆ ನಡೆದರು. ಅವರ ಅನುಪಸ್ಥಿತಿಯು ನನ್ನ ಜೀವನದಲ್ಲಿ ಶೂನ್ಯವನ್ನು ಸೃಷ್ಟಿಸಿದ್ದರೂ ನನಗೆ ಶ್ರೀ ಕಲ್ಕಿ ಅವರ ಜೊತೆಗಿದ್ದಾರೆ ಮತ್ತು ಅವರು ಎಲ್ಲಿದ್ದರೂ ಅವರನ್ನು ನೋಡಿಕೊಳ್ಳುತ್ತಿರುವುದಕ್ಕೆ ನಿಜವಾಗಿಯೂ ಸಂತೋಷವಾಗಿದೆ. ಜೀವನದಲ್ಲಿ ಮತ್ತು ಜೀವನದ ನಂತರವೂ ನಮ್ಮೆಲ್ಲರೊಂದಿಗೆ ಇರುವುದಕ್ಕಾಗಿ ನಾನು ಶ್ರೀ ಕಲ್ಕಿ ಅವರಿಗೆ ತುಂಬಾ ಕೃತಜ್ಞಳಾಗಿದ್ದೇನೆ. ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ. जय भगवान नाम जपो रे, श्री भगवान नाम जपो रे। जय भगवान नाम जपो रे, श्री भगवान नाम जपो रे। कलयुग देवता जय भगवान की, कलयुग देवता जय भगवान की। तन मन एक होकर नाम जपो रे, तन मन एक होकर नाम जपो रे। जपो रे जय भगवान नाम जपो रे, श्री भगवान नाम जपो रे। जय भगवान नाम जपो रे, श्री भगवान नाम जपो रे। जगत के रखवाले जय भगवान की, जगत के रखवाले जय भगवान की। शरण में आकर नाम जपो रे, शरण में आकर नाम जपो रे। ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.